ನಟರಾಜ್ ಗೌಡ್ರೆ, ತಮಗೆ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾನು ಆಗ್ಲೇ ಹೇಳ್ದೆ, ನಾವು ಖುದ್ದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರನ್ನೇ ಮಾತನಾಡಿಸಿದ್ವಿ. ಕೋಪ ಮಾಡ್ಕೊಂಡ್ರು, ಬಟ್ ಏನ್ ಹೇಳಬೇಕು ಹೇಳಿದ್ದಾರೆ ಕೇಳಿಸ್ಕೊಂಬಿಡಿ, ಆದ್ಮೇಲೆ ನೀವು ಉತ್ತರ ಕೊಡಿರಂತೆ. ವೆಂಕಟೇಶ್ ಅವ್ರದ್ದು ಸಚಿವರದ್ದು ಬೈಟ್. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರು ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್. ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್. ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರು ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್. ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್. ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಆಯ್ತು ನಟರಾಜ್ ಗೌಡ್ರೆ, ಯಾಕೆ ಇಷ್ಟು ಕನ್ಫ್ಯೂಷನ್? ಹೋಗ್ಲಿ, ನಮಗೆ ಹೇಳ್ಬಿಡಿ, ನಾವ್ ಯಾರನ್ನ ಕೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೆ ಅಂತ. ಅಂದ್ರೆ ಮಾಧ್ಯಮದವರಿಗೆ ಇಲ್ಲ. ಈಗ ನಮಗೂ ಬಂದಿದ್ದು, ನಾನು ಒಬ್ಬರು ಶಾಸಕರನ್ನ ಕೇಳಿದೆ, ಯಾರು ಲಿಸ್ಟ್ ಅಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಇತ್ತು. ಅವ್ರು ಒಬ್ಬರು ಶಾಸಕರು ಕೇಳಿದೆ, ಏನಪ್ಪ ಹೋಗ್ತಾ ಇದ್ದೀರಾ ಅಂತ. ಹೌದು, ಹೋಗ್ತಾ ಇದೀವಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದೀವಿ. ಆದ್ರೆ ಇದು ಸರ್ಕಾರಿ ವೆಚ್ಚ, ಪಶುಸಂಗೋಪನಾ ಇಲಾಖೆ ವೆಚ್ಚ ಆ ತರ ಇಲ್ಲ, ನಮ್ದೇ ಸ್ವಂತ ವೆಚ್ಚ. ಬಟ್ ಇದನ್ನ ನಾವು ಅಲ್ಲಿ ಹೋಗಿ ರೈತರು ಏನ್ ಮಾಡ್ತಾರೆ, ಪಶುಸಂಗೋಪನೆ ಹೆಂಗ್ ಮಾಡ್ತಾರೆ ಅದನ್ನು ಕೂಡ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತೀವಿ, ಅಧ್ಯಯನಕ್ಕಂತ ಹೋಗ್ತೀವಿ ಅಂತ ಒಬ್ರು ಶಾಸಕರು ಹೇಳಿದ್ರು. ಆದ್ರೆ ಇದರೊಳಗೆ ಸರ್ಕಾರದ ವೆಚ್ಚ ಇಲ್ಲಿ ಅಥವಾ ಯಾರೋ ಆರ್ಗನೈಸ್ ಮಾಡಿದ್ದಾರೆ, ಯಾವುದೋ ಇದೆ ಅಂತ ಏನಿಲ್ಲ. ಬಜೆಟ್ ಮುಂಚೆ ಒಂದು 10 ದಿನ 15 ದಿನ ಹೋಗಿ ಬರೋಣ ಅಂತ ಒಂದು ಮುಂಚೆಯಿಂದ ಚರ್ಚೆ ನಡೀತಾ ಇತ್ತು. ಅವೆಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಹೋಗಿ ಬರ್ತೀವಿ. ಇನ್ನು ಅಕಸ್ಮಾತ್ ಏನಾದ್ರು ಇದೇನೋ ಮಾಧ್ಯಮದಲ್ಲೆಲ್ಲ ಗೊಂದಲ ಬರ್ತಾ ಇದೆ, ಆತರ ಗೊಂದಲ ಬಂದು ಹೋಗ್ಬೇಡಿ ಅಂತ ಏನಾದ್ರು ಸೂಚನೆ ಬಂದ್ರೆ ನಾವು ಹೋಗಲ್ಲ, ಅಥವಾ ಏನು ಗೊಂದಲ ಇಲ್ಲ ಹೋಗಿ ಬನ್ನಿ ಅಂತ ಅಂದ್ರೆ ನಾವು ಹೋಗಿ ಬರ್ತೀವಿ. ಈ ತರ ಸ್ಪಷ್ಟವಾಗಿ ಒಬ್ರು ಶಾಸಕರು ಹೇಳಿದ್ರು. ಹಾಗಾಗಿ ಇದ್ರೊಳಗೆ ಏನು ಗೊಂದಲ ಇಲ್ಲ. ಇದು ಇಲಾಖೆಯಿಂದ, ಪಶುಸಂಗೋಪನಾ ಇಲಾಖೆಯಿಂದ ಮಾಡಿದಂತದಲ್ಲ, ಅಥವಾ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗುವಂತದಲ್ಲ. ವೈಯಕ್ತಿಕವಾಗಿ ಎಲ್ಲಾ ಶಾಸಕರು ಯಾರ್ಯಾರಿಗೆ ಒಂದು ಅಧ್ಯಯನಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಈ ಮೋಜು ಮಸ್ತಿಗಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಇದು ಅಧ್ಯಯನಕ್ಕಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಳ್ಳೆ ಪಶುಸಂಗೋಪನೆ ಸರ್. ಎಲ್ಲರಿಗೂ ಆಸಕ್ತಿ ಇದೆಯಾ ಪಶುಸಂಗೋಪನೆ, ಕೃಷಿ, ಇದರಲ್ಲಿ ಎಲ್ಲರಿಗೂ ಆಸಕ್ತಿ ಇದ್ದು ಎಲ್ಲರೂ ಅದನ್ನ ಕಲ್ತು ಬಂದು ಅವರವರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಷ್ಟು ಆಸಕ್ತಿಯಿಂದ ಹೋಗ್ತಿರೋದು, ಅಥವಾ ನಮ್ಮಲ್ಲಿ ಇಲ್ಲದೆ ಇರೋದು ಏನಾದ್ರೂ ಅಲ್ಲಿ ವಿಶೇಷವಾಗಿ ಸಿಗುತ್ತೆ ನಾಲೆಡ್ಜ್ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಿದ್ದ? ಖಂಡಿತವಾಗಿ. ಈಗ ನನಗೆ ಅವ್ರು ಒಬ್ಬೊಬ್ರು ವೈಯಕ್ತಿಕ ಅಂದ್ರೆ, ಯಾರಾದ್ರೂ ಒಬ್ರು ಅಧ್ಯಯನಕ್ಕೆ ಹೋದ್ರೆ ಜೊತೆಲಿ ಹೋದವರು ಸುಮ್ಮನೆ ಕೂತ್ಕೊಂಡು ಮೋಜು ಮಸ್ತಿ ಮಾಡಕ್ಕಾಗಲ್ಲ. ಅಧ್ಯಯನದಲ್ಲಿ ಅವರು ಭಾಗಿಯಾಗಬೇಕು. ಅವ್ರಿಗೆ ಎಷ್ಟು ಹೊರಟಿದ್ರಂತೆ ಸರ್. ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇತ್ತ? ಇಲ್ಲ, ಅದು ನೋಡಿ, ಈಗ ಕೃಷಿ ಸಂಗೋಪನೆ 24/7 ಅಧ್ಯಯನ ಮಾಡ್ತಾರಲ್ಲ, 24/7 ಕೂಡ ಯಾರೂ ಆತರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಓದಿದ ಕಡೆ ಎಲ್ಲಿ ಹೋಗ್ತಾರೆ ಅಲ್ಲಿ 4 ಅವರು 6 ಅವರು ನಿಜವಾಗ್ಲೂ ಅಧ್ಯಯನ ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೆ ವಿಷಯ. ಅಕಸ್ಮಾತ್ ನೋಡು, ಶಾಸಕರುಗಳೆಲ್ಲ ನಿಜವಾಗ್ಲೂ ಆಸಕ್ತಿ ಇದ್ದು ಪಶುಸಂಗೋಪನೆ, ಕೃಷಿ ಇದ್ರ ಬಗ್ಗೆ ಅಲ್ಲಿ ಏನ್ ಟೆಕ್ನಾಲಜಿ ಇದೆ, ಏನ್ ಕಲಿಬಹುದು, ಅಥವಾ ಇಲ್ಲಿ ಏನ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಆಸಕ್ತಿ ಇದು ನಿಜವಾಗ್ಲೂ ಹೋಗಿದ್ರೆ ಅದ್ರೊಳಗೆ ಯಾರು ಅಭ್ಯಂತರ ಮಾಡಂಗಿಲ್ಲ. ಆಮೇಲೆ ನಿಜವಾಗ್ಲೂ ಒಳ್ಳೆ ಉದ್ದೇಶ ಅದು. ಹೋಗಿ ಬಂದ್ರೆ ಸರ್ಕಾರ ಬೇಕಾದ್ರೆ ಅದನ್ನ ಆಯೋಜನೆ ಮಾಡಿದ್ರು ಒಳ್ಳೇದೇ. ಬಟ್ ಯಾರು ಇಂಡಿವಿಜುವಲ್ ಶಾಸಕರು ಹೋಗ್ತಾ ಇದ್ದಾರೆ, ಸಂತೋಷ ಪಡೋದ ವಿಷಯ. ಸುಳ್ಳು ಯಾಕೆ ಹೇಳ್ಬಿಟ್ರು ಅಂತ ಸಮೀವುಲ್ಲಾ ಸರ್. ಯಾಕಂದ್ರೆ ನಟರಾಜ್ ಗೌಡ್ರೆ, ತಮಗೆ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾನು ಆಗ್ಲೇ ಹೇಳ್ದೆ, ನಾವು ಖುದ್ದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರನ್ನೇ ಮಾತನಾಡಿಸಿದ್ವಿ. ಕೋಪ ಮಾಡ್ಕೊಂಡ್ರು, ಬಟ್ ಏನ್ ಹೇಳಬೇಕು ಹೇಳಿದ್ದಾರೆ ಕೇಳಿಸ್ಕೊಂಬಿಡಿ, ಆದ್ಮೇಲೆ ನೀವು ಉತ್ತರ ಕೊಡಿರಂತೆ. ವೆಂಕಟೇಶ್ ಅವ್ರದ್ದು ಸಚಿವರದ್ದು ಬೈಟ್. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರು ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್. ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್. ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಸಿಟ್ಟವ್ರು ಹೇಳ್ತಾ ಇದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು, ಅವ್ರು ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್. ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್. ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಆಯ್ತು ನಟರಾಜ್ ಗೌಡ್ರೆ, ಯಾಕೆ ಇಷ್ಟು ಕನ್ಫ್ಯೂಷನ್? ಹೋಗ್ಲಿ, ನಮಗೆ ಹೇಳ್ಬಿಡಿ, ನಾವ್ ಯಾರನ್ನ ಕೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೆ ಅಂತ. ಅಂದ್ರೆ ಮಾಧ್ಯಮದವರಿಗೆ. ಇಲ್ಲ. ಈಗ ನಮಗೂ ಬಂದಿದ್ದು, ನಾನು ಒಬ್ರು ಶಾಸಕರನ್ನ ಕೇಳಿದೆ, ಯಾರು ಲಿಸ್ಟ್ ಅಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಇತ್ತು. ಅವ್ರು ಒಬ್ರು ಶಾಸಕರು ಕೇಳಿದೆ, ಏನಪ್ಪ ಹೋಗ್ತಾ ಇದ್ದೀರಾ ಅಂತ. ಹೌದು, ಹೋಗ್ತಾ ಇದೀವಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದೀವಿ. ಆದ್ರೆ ಇದು ಸರ್ಕಾರಿ ವೆಚ್ಚ, ಪಶುಸಂಗೋಪನಾ ಇಲಾಖೆ ವೆಚ್ಚ ಆ ತರ ಇಲ್ಲ, ನಮ್ದೇ ಸ್ವಂತ ವೆಚ್ಚ. ಬಟ್ ಇದನ್ನ ನಾವು ಅಲ್ಲಿ ಹೋಗಿ ರೈತರು ಏನ್ ಮಾಡ್ತಾರೆ, ಪಶುಸಂಗೋಪನೆ ಹೆಂಗ್ ಮಾಡ್ತಾರೆ ಅದನ್ನು ಕೂಡ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತೀವಿ, ಅಧ್ಯಯನಕ್ಕಂತ ಹೋಗ್ತೀವಿ ಅಂತ ಒಬ್ರು ಶಾಸಕರು ಹೇಳಿದ್ರು. ಆದ್ರೆ ಇದರೊಳಗೆ
ಸರ್ಕಾರದ ವೆಚ್ಚ ಇಲ್ಲಿ ಅಥವಾ ಯಾರೋ ಆರ್ಗನೈಸ್ ಮಾಡಿದ್ದಾರೆ ಯಾವುದೋ ಇದೆ ಅಂತ ಹೇಳಿಲ್ಲ. ಬಜೆಟ್ ಮುಂಚೆ ಒಂದು 10 ದಿನ 15 ದಿನ ಹೋಗಿ ಬರೋಣ ಅಂತ ಒಂದು ಮುಂಚೆಯಿಂದ ಚರ್ಚೆ ನಡೀತಾ ಇತ್ತು. ಅವೆಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಹೋಗಿ ಬರ್ತೀವಿ. ಇನ್ನು ಅಕಸ್ಮಾತ್ ಏನಾದ್ರು ಇದೇನೋ ಮಾಧ್ಯಮದಲ್ಲೆಲ್ಲ ಗೊಂದಲ ಬರ್ತಾ ಇದೆ, ಅಥವಾ ಗೊಂದಲ ಬಂದು ಹೋಗ್ಬೇಡಿ ಅಂತ ಏನಾದ್ರು ಸೂಚನೆ ಬಂದ್ರೆ ನಾವು ಹೋಗಲ್ಲ, ಅಥವಾ ಏನು ಗೊಂದಲ ಇಲ್ಲ ಹೋಗಿ ಬನ್ನಿ ಅಂತ ಅಂದ್ರೆ ನಾವು ಹೋಗಿ ಬರ್ತೀವಿ. ಈ ತರ ಸ್ಪಷ್ಟವಾಗಿ ಒಬ್ರು ಶಾಸಕರು ಹೇಳಿದ್ರು. ಹಾಗಾಗಿ ಇದ್ರೊಳಗೆ ಏನು ಗೊಂದಲ ಇಲ್ಲ. ಇದು ಇಲಾಖೆಯಿಂದ, ಪಶುಸಂಗೋಪನಾ ಇಲಾಖೆಯಿಂದ ಮಾಡಿದಂತದಲ್ಲ, ಅಥವಾ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗುವಂತದಲ್ಲ. ವೈಯಕ್ತಿಕವಾಗಿ ಎಲ್ಲಾ ಶಾಸಕರು ಯಾರ್ಯಾರಿಗೆ ಒಂದು ಅಧ್ಯಯನಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಈ ಮೋಜು ಮಸ್ತಿಗಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಇದು ಅಧ್ಯಯನಕ್ಕಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಳ್ಳೆ ಪಶುಸಂಗೋಪನೆ ಸರ್. ಎಲ್ಲರಿಗೂ ಆಸಕ್ತಿ ಇದೆಯಾ ಪಶುಸಂಗೋಪನೆ, ಕೃಷಿ, ಇದರಲ್ಲಿ ಎಲ್ಲರಿಗೂ ಆಸಕ್ತಿ ಇದ್ದು ಎಲ್ಲರೂ ಅದನ್ನ ಕಲ್ತು ಬಂದು ಅವರವರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಷ್ಟು ಆಸಕ್ತಿಯಿಂದ ಹೋಗ್ತಿರೋದು, ಅಥವಾ ನಮ್ಮಲ್ಲಿ ಇಲ್ಲದೆ ಇರೋದೇನಾದ್ರೂ ಅಲ್ಲಿ ವಿಶೇಷವಾಗಿ ಸಿಗುತ್ತೆ ನಾಲೆಡ್ಜ್ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಿದ್ದಾನೆ? ಖಂಡಿತವಾಗಿ ಈಗ ನನಗೆ ಅವ್ರು ಒಬ್ಬೊಬ್ರು ವೈಯಕ್ತಿಕ ಅಂದ್ರೆ ಯಾರಾದ್ರೂ ಒಬ್ರು ಅಧ್ಯಯನಕ್ಕೆ ಹೋದ್ರೆ ಜೊತೆಲಿ ಹೋದವರು ಸುಮ್ಮನೆ ಕೂತ್ಕೊಂಡು ಮೋಜು ಮಸ್ತಿ ಮಾಡಕ್ಕಾಗಲ್ಲ. ಅಧ್ಯಯನದಲ್ಲಿ ಅವರು ಭಾಗಿಯಾಗಬೇಕು. ಅವ್ರಿಗೆ ಎಷ್ಟು ಅರಗಿಸ್ಕೊಳ್ಳೋಕೆ ಸಾಧ್ಯ ಹೊರಟಿದ್ರಂತೆ ಸರ್. ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇತ್ತಾ? ಇಲ್ಲ, ಅದು ನೋಡಿ, ಈಗ ಕೃಷಿ ಸಂಗೋಪನೆ 24/7 ಅಧ್ಯಯನ ಮಾಡ್ತಾರಲ್ಲ, 24/7 ಕೂಡ ಯಾರೂ ಆತರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಓದಿದ ಕಡೆ ಎಲ್ಲಿ ಹೋಗ್ತಾರೆ ಅಲ್ಲಿ 4 ಅವರು 6 ಅವರು ನಿಜವಾಗ್ಲೂ ಅಧ್ಯಯನ ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೆ ವಿಷಯ. ಅಕಸ್ಮಾತ್ ನೋಡು ಶಾಸಕರುಗಳೆಲ್ಲ ನಿಜವಾಗ್ಲೂ ಆಸಕ್ತಿ ಇದ್ದು ಪಶುಸಂಗೋಪನೆ, ಕೃಷಿ ಇದ್ರ ಬಗ್ಗೆ ಅಲ್ಲಿ ಏನ್ ಟೆಕ್ನಾಲಜಿ ಇದೆ, ಏನ್ ಕಲಿಬಹುದು, ಅಥವಾ ಇಲ್ಲಿ ಏನ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಆಸಕ್ತಿ ಇದು ನಿಜವಾಗ್ಲೂ ಹೋಗಿದ್ರೆ ಅದ್ರೊಳಗೆ ಯಾರು ಅಭ್ಯಂತರ ಮಾಡಂಗಿಲ್ಲ. ಆಮೇಲೆ ನಿಜವಾಗ್ಲೂ ಒಳ್ಳೆ ಉದ್ದೇಶ ಅದು. ಹೋಗಿ ಬಂದ್ರೆ ಸರ್ಕಾರ ಬೇಕಾದ್ರೆ ಅದನ್ನ ಆಯೋಜನೆ ಮಾಡಿದ್ರು ಒಳ್ಳೇದೇ. ಬಟ್ ಯಾರು ಇಂಡಿವಿಜುವಲ್ ಶಾಸಕರು ಹೋಗ್ತಾ ಇದ್ದಾರೆ ಸಂತೋಷ ಪಡೋದ ವಿಷಯ. ನಿಜ. ಬಟ್ ಸುಳ್ಳು ಯಾಕೆ ಹೇಳ್ಬಿಟ್ರು ಅಂತ ಸಮೀವುಲ್ಲಾ ಸರ್. ಯಾಕಂದ್ರೆ ನಟರಾಜ್ ಗೌಡ್ರೆ ತಮಗೆ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಾನು ಆಗ್ಲೇ ಹೇಳ್ದೆ, ನಾವು ಖುದ್ದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರನ್ನೇ ಮಾತನಾಡಿಸಿದ್ವಿ. ಕೋಪ ಮಾಡ್ಕೊಂಡ್ರು. ಬಟ್ ಏನ್ ಹೇಳಬೇಕು ಹೇಳಿದ್ದಾರೆ ಕೇಳಿಸ್ಕೊಂಬಿಡಿ, ಆದ್ಮೇಲೆ ನೀವು ಉತ್ತರ ಕೊಡಿರಂತೆ. ವೆಂಕಟೇಶ್ ಅವ್ರದ್ದು ಸಚಿವರದ್ದು ಬೈಟ್. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು. ಅವ್ರು ಕೇಳೋದು ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಪಶುಸಂಗೋಪನಾ ಇಲಾಖೆನ ಕರ್ಕೊಂಡು ಹೋಗ್ತಂತ ಪುಟ್ರಂಗ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಸರ್. ಕೇಳಿ, ನಮ್ಮ ಇಲಾಖೆಯಿಂದ ಇಲ್ಲ ಅಂತ ಹೇಳಿದ್ರು. ಅವ್ರು ಕೇಳೋಗಿ ಗೊಂದಲ ಹೇಗಾಯ್ತು ಅಂತ ಸರ್? ಇದು ಕೇಳಿ, ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು ನಿಜನೇ ಇಲ್ವಾ ಅಂತ ಸರ್? ಅವ್ರನ್ನ ಕೇಳ್ರಿ, ಯಾರು ಹೋಗ್ತಾ ಇದಾರೆ ಅವ್ರನ್ನ. ನಾನು ಹೋಗ್ತಾ ಇಲ್ಲ, ಅವ್ರನ್ನ ಕೇಳೋಗಿ ಲೆಕ್ಕಾಚಿ ಅಲ್ಲ. ಆಯ್ತು, ನಾವು ಹೋಗ್ತಾ ನಮ್ಮ ಇಲಾಖೆಯಿಂದ ಕಳಿಸ್ತೇವೆ, ಸಾಕಲ್ಲ, ನಡೀರಿ. ಆಯ್ತು ನಟರಾಜ್ ಗೌಡ್ರೆ, ಯಾಕೆ ಇಷ್ಟು ಕನ್ಫ್ಯೂಷನ್? ಹೋಗ್ಲಿ, ನಮಗೆ ಹೇಳ್ಬಿಡಿ, ನಾವ್ ಯಾರನ್ನ ಕೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೆ ಅಂತ, ಅಂದ್ರೆ ಮಾಧ್ಯಮದವರಿಗೆ. ಇಲ್ಲ, ಈಗ ನಮಗೂ ಬಂದಿದ್ದು, ನಾನು ಒಬ್ಬರು ಶಾಸಕರನ್ನ ಕೇಳಿದೆ, ಯಾರು ಲಿಸ್ಟ್ ಅಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಇತ್ತು. ಅವ್ರು ಒಬ್ರು ಶಾಸಕರು ಕೇಳಿದೆ, ಏನಪ್ಪ ಹೋಗ್ತಾ ಇದ್ದೀರಾ ಅಂತ. ಹೌದು, ಹೋಗ್ತಾ ಇದೀವಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದೀವಿ. ಆದ್ರೆ ಇದು ಸರ್ಕಾರಿ ವೆಚ್ಚ, ಪಶುಸಂಗೋಪನಾ ಇಲಾಖೆ ವೆಚ್ಚ ಆ ತರ ಇಲ್ಲ, ನಮ್ದೇ ಸ್ವಂತ ವೆಚ್ಚ. ಬಟ್ ಇದನ್ನ ನಾವು ಅಲ್ಲಿ ಹೋಗಿ ರೈತರು ಏನ್ ಮಾಡ್ತಾರೆ, ಪಶುಸಂಗೋಪನೆ ಹೆಂಗ್ ಮಾಡ್ತಾರೆ ಅದನ್ನು ಕೂಡ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಬರ್ತೀವಿ, ಅಧ್ಯಯನಕ್ಕಂತ ಹೋಗ್ತೀವಿ ಅಂತ ಒಬ್ರು ಶಾಸಕರು ಹೇಳಿದ್ರು. ಆದ್ರೆ ಇದರೊಳಗೆ ಸರ್ಕಾರದ ವೆಚ್ಚ ಇಲ್ಲಿ ಅಥವಾ ಯಾರೋ ಆರ್ಗನೈಸ್ ಮಾಡಿದ್ದಾರೆ ಯಾವುದೋ ಇದೆ ಅಂತ ಹೇಳಿಲ್ಲ. ಬಜೆಟ್ ಮುಂಚೆ ಒಂದು 10 ದಿನ 15 ದಿನ ಹೋಗಿ ಬರೋಣ ಅಂತ ಒಂದು ಮುಂಚೆಯಿಂದ ಚರ್ಚೆ ನಡೀತಾ ಇತ್ತು. ಅವೆಲ್ಲ ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ನಡೀತಾ ಇತ್ತು. ಹಾಗಾಗಿ ಹೋಗಿ ಬರ್ತೀವಿ. ಇನ್ನು ಅಕಸ್ಮಾತ್ ಏನಾದ್ರು ಇದೇನೋ ಮಾಧ್ಯಮದಲ್ಲೆಲ್ಲ ಗೊಂದಲ ಬರ್ತಾ ಇದೆ, ಅಥವಾ ಗೊಂದಲ ಬಂದು ಹೋಗ್ಬೇಡಿ ಅಂತ ಏನಾದ್ರು ಸೂಚನೆ ಬಂದ್ರೆ ನಾವು ಹೋಗಲ್ಲ, ಅಥವಾ ಏನು ಗೊಂದಲ ಇಲ್ಲ ಹೋಗಿ ಬನ್ನಿ ಅಂತ ಅಂದ್ರೆ ನಾವು ಹೋಗಿ ಬರ್ತೀವಿ. ಈ ತರ ಸ್ಪಷ್ಟವಾಗಿ ಒಬ್ರು ಶಾಸಕರು ಹೇಳಿದ್ರು. ಹಾಗಾಗಿ ಇದ್ರೊಳಗೆ ಏನು ಗೊಂದಲ ಇಲ್ಲ. ಇದು ಇಲಾಖೆಯಿಂದ, ಪಶುಸಂಗೋಪನಾ ಇಲಾಖೆಯಿಂದ ಮಾಡಿದಂತದಲ್ಲ, ಅಥವಾ ಯಾರೋ ಒಬ್ರು ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗುವಂತದಲ್ಲ. ವೈಯಕ್ತಿಕವಾಗಿ ಎಲ್ಲಾ ಶಾಸಕರು ಯಾರ್ಯಾರಿಗೆ ಒಂದು ಅಧ್ಯಯನಕ್ಕೆ ಹೋಗ್ಲಿಕ್ಕೆ, ಯಾಕಂದ್ರೆ ಈ ಮೋಜು ಮಸ್ತಿಗಾದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಇದು ಅಧ್ಯಯನಕ್ಕಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಳ್ಳೆ ಪಶುಸಂಗೋಪನೆ ಸರ್. ಎಲ್ಲರಿಗೂ ಆಸಕ್ತಿ ಇದೆಯಾ ಪಶುಸಂಗೋಪನೆ, ಕೃಷಿ, ಇದರಲ್ಲಿ ಎಲ್ಲರಿಗೂ ಆಸಕ್ತಿ ಇದ್ದು ಎಲ್ಲರೂ ಅದನ್ನ ಕಲ್ತು ಬಂದು ಅವರವರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಷ್ಟು ಆಸಕ್ತಿಯಿಂದ ಹೋಗ್ತಿರೋದು, ಅಥವಾ ನಮ್ಮಲ್ಲಿ ಇಲ್ಲದೆ ಇರೋದೇನಾದ್ರೂ ಅಲ್ಲಿ ವಿಶೇಷವಾಗಿ ಸಿಗುತ್ತೆ ನಾಲೆಡ್ಜ್ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಿದ್ದಾನೆ? ಖಂಡಿತವಾಗಿ ಈಗ ನನಗೆ ಅವ್ರು ಒಬ್ಬೊಬ್ರು ವೈಯಕ್ತಿಕ ಅಂದ್ರೆ ಯಾರಾದ್ರೂ ಒಬ್ರು ಅಧ್ಯಯನಕ್ಕೆ ಹೋದ್ರೆ ಜೊತೆಲಿ ಹೋದವರು ಸುಮ್ಮನೆ ಕೂತ್ಕೊಂಡು ಮೋಜು ಮಸ್ತಿ ಮಾಡಕ್ಕಾಗಲ್ಲ. ಅಧ್ಯಯನದಲ್ಲಿ ಅವರು ಭಾಗಿಯಾಗಬೇಕು. ಅವ್ರಿಗೆ ಎಷ್ಟು ಅರಗಿಸ್ಕೊಳ್ಳೋಕೆ ಸಾಧ್ಯ ಹೊರಟಿದ್ರಂತೆ ಸರ್. ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇತ್ತಾ? ಇಲ್ಲ, ಅದು ನೋಡಿ, ಈಗ ಕೃಷಿ ಸಂಗೋಪನೆ 24/7 ಅಧ್ಯಯನ ಮಾಡ್ತಾರಲ್ಲ, 24/7 ಕೂಡ ಯಾರೂ ಆತರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ.
ಓದಿದ ಕಡೆ ಎಲ್ಲಿ ಹೋಗ್ತಾರೆ ಅಲ್ಲಿ 4 ಅವರ್ 6 ಅವರ್ ನಿಜವಾಗ್ಲೂ ಅಧ್ಯಯನ ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೆ ವಿಷಯ. ಅಕಸ್ಮಾತ್ ಏನಾದ್ರು ಶಾಸಕರುಗಳೆಲ್ಲ ನಿಜವಾಗ್ಲೂ ಆಸಕ್ತಿ ಇದ್ದು ಪಶುಸಂಗೋಪನೆ, ಕೃಷಿ ಇದ್ರ ಬಗ್ಗೆ ಅಲ್ಲಿ ಏನ್ ಟೆಕ್ನಾಲಜಿ ಇದೆ, ಏನ್ ಕಲಿಬಹುದು ಅಥವಾ ಇಲ್ಲಿ ಏನ್ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಆಸಕ್ತಿ ಇದು ನಿಜವಾಗ್ಲೂ ಹೋಗಿದ್ರೆ ಅದ್ರೊಳಗೆ ಯಾರು ಅಭ್ಯಂತರ ಮಾಡಂಗಿಲ್ಲ. ಆಮೇಲೆ ನಿಜವಾಗ್ಲೂ ಒಳ್ಳೆ ಉದ್ದೇಶ ಅದು. ಹೋಗಿ ಬಂದ್ರೆ ಸರ್ಕಾರ ಬೇಕಾದ್ರೆ ಅದನ್ನ ಆಯೋಜನೆ ಮಾಡಿದ್ರು ಒಳ್ಳೇದೇ. ಬಟ್ ಯಾರು ಇಂಡಿವಿಜುವಲ್ ಶಾಸಕರು ಹೋಗ್ತಾ ಇದ್ದಾರೆ ಸಂತೋಷ ಪಡೋದ ವಿಷಯ. ನಿಜ ನಿಜ ನಿಜ. ಬಟ್ ಸುಳ್ಳು ಯಾಕೆ ಹೇಳ್ಬಿಟ್ರು ಅಂತ ಸಮೀವುಲ್ಲಾ ಸರ್, ಯಾಕಂದ್ರೆ